ಭೀಮ್ಸೇನ್ ಕಮ್ಮಾರ ಇವರ ಸಾಹಿತ್ಯದಲ್ಲಿ ಕಿತ್ತೂರು ತಾಲೂಕಿನ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯ ಸೌಹಾರ್ದ ಸಭೆ ನಡೆಯಿತು. ಈ ಸಭೆಯಲ್ಲಿ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಕಿತ್ತೂರು ಮತಕ್ಷೇತ್ರದ ಬಾಬಾ ಸಾಹೇಬ್ ಪಾಟೀಲ್ ತಮ್ಮ ಸಹೋದರನಾದ ನಾನಾ ಸಾಹೇಬ್ ಪಾಟೀಲ್ ಸಹಕಾರಿ ಕೃಷಿ ಪತ್ತಿನ ಆಡಳಿತ ಮಂಡಳಿ ಚುನಾವಣೆ ನಡೆಯಲಿದ್ದು, ಇವರಿಗೆ ಆಶೀರ್ವದಿಸಿ ಬೆಂಬಲಿಸಿ PKPS ಸುಧಾರಿಸಲು ಅವಕಾಶ ಮಾಡಿಕೊಡಿ ಎಂದು ತಿಳಿಸಿದರು. ಕಳೆದ 30 ವರ್ಷಗಳಿಂದ ಕೂಡ PKPS ಯಾವುದೇ ರೀತಿಯ ಬದಲಾವಣೆ ಕಂಡಿಲ್ಲ. ಇನ್ನಾದರೂ ಬದಲಾವಣೆ ಮಾಡಲು ನಮಗೆ ಅವಕಾಶ ನೀಡಿ ಎಂದು ನಾನಾ ಸಾಹೇಬ್ ಪಾಟೀಲ್ ಮಾತನಾಡಿದರು. ಹೇಳಿದೆಯಲ್ಲ, ಇದು ಅದು ಓರಲ್ ಡಿಸೀಸ್ ಬ್ಯಾಂಕ್ಗೆ ನಾವು ಮಾಡ್ತಾ ಇದ್ದಾರೆ. ಕೆಲವಲ್ಲಿ ನೋಡೋಣ. ವೈಯಕ್ತಿಕವಾಗಿ ನಾನಾ ಸಾಹೇಬ್ ಪಾಟೀಲ್ ಮತದಾರರಿಗೆ ಏನು ರೈತರ ಸೇವಾ ಮಾಡುವಂತ ಕೆಲಸ ಬೇರೆ 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 ಇವಾಗ ಫರ್ಟಿಲೈಸರ್ಸ್ ಬೆಳಿ ಪೆಸ್ಟಿಸೈಡ್ ಕೂಡ ಮಾರಾಟ ಮಾಡುವಂಥದ್ದು. ಈಗ ನೋಡ ಫರ್ಟಿಲೈಸರ್ ಶಾರ್ಟೇಜ್ ನಮ್ಮ ಮನೆಯಲ್ಲಿ ಓಡಾಡೋದು ಅವೆಲ್ಲ ಸ್ವಲ್ಪ ನಿರ್ಬಂಧ ನೀವು ಕೂಡ ಇಲ್ಲಿದ್ದಂಥ PKPS ಮೇಲೆ ಲೈಸೆನ್ಸ್ ಬಂದು ನೀವು ಎಷ್ಟು ಬೇಕಾದಂಥ ಗೊಬ್ಬರ ನಿಮ್ಮ ರೈತರಿಗೆ ಮುಗಿಸುವಂಥ ಕೆಲಸ ಮಾಡಿ ಅಂದರೆ ನಮ್ಮ ಸೇವಾ ಇದೆ. ಅಲ್ಪ ಮಾರ್ಕೆಟ್ ಅಂತಂದು ಮಾರ್ಕೆಟ್ನಿಂದ ರೈತರಿಗೆ ಮುಗಿಸುವಂಥ ಕೆಲಸ ಮಾಡಬೇಕು. ಅದ್ರ ಜೊತೆಗೆ ಬರೀ ಸೊಸೈಟಿ ಲೋನ್ ಕೊಟ್ಟ ನಾವು ಲೋನ್ ರಿಕವರಿ ಮಾಡಿದ್ರೆ ಮೊದಲೇ ಸೆಕ್ರೆಟರಿ ಮತ್ತು ಇನ್ನೊಂದು ಪಗಾರ ಮಾಡೋಕ್ಕಾಗಲ್ಲ. ಕಿತ್ತೂರು ಭಾಗ ಫಸ್ಟ್ ಟೈಮ್ ಅವಕಾಶ ಕಟ್ಟಿದೆ. ಅದಕ್ಕೆ 2-3 ಸಲ ನಾವು ಪೂರ್ವ ಸಭೆ ಮಾಡಿವಿ. ಇಲ್ಲಿ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರನ್ನು 2-3 ಸಲ ಕೇಳಿ ನಿರ್ಧಾರಕ್ಕೆ ಬಂದವು. ಅವರೆಲ್ಲರೂ ಕೂಡಿ ಒಮ್ಮತದಿಂದ ನಿಂದ್ರದ ಮ್ಯಾಗ ಸ್ಟೆಪ್ ತಗೊಂಡವು. ಇದನ್ನು ನಾವು ಅದಕ್ಕೆ ಮತದಾರರಲ್ಲಿ ಈಗ ಬಂದು 21 PKPS ನಾವೇನು ಬುಗಸ್ ಇರತ್ತಿಲ್ಲ. 21 ಮಂದಿ ಬಂದವರು. ಇಲ್ಲಿ ಒಟ್ಟು 21 PKPS ಅವರಿಗೆ ಕೈ ಮುಗಿದು ಕೇಳ್ಬೋದು. ಇದು ಸಲ ಅವಕಾಶ ಸಿಕ್ಕತಿ. MLAದಾಗ ಹೆಂಗೆ ಅವಕಾಶ ಮಾಡಿಕೊಟ್ಟಾರಲ್ಲ, ಹೆಂಗೆ ಸಹಕಾರ ರಂಗದಾಗೂ ನಮ್ಗೆ ಅವಕಾಶ ಮಾಡಿ ಕೊಟ್ರೆ ನಿಮ್ಗೆ ಸದಾ ನಾವು ನಿಮ್ಮ ಸೇವೆಗೆ ಸಿದ್ಧದವ. ನಾವು ಹೋಗಿರೋದು ಆಯ್ಕೆ ಅಂತೂ ನಮ್ಮಲ್ಲಿ ಒಟ್ಟ ಅದು ನಮ್ಮಲ್ಲಿ ಇದೆ ಭಾವನೆನೂ ಇಲ್ಲ, ಅವ್ರದ್ದು ಹಾಕತ್ತನ್ನೋ ಕಲ್ಪನಾನೂ ಇಲ್ಲ. ಅದು ನಾವು ಏನು ಅವರು ಚುನಾವಣೆ ಹಾಕತ್ತಂತ ಸಿದ್ಧತೆ ಬೆಳೆವು. ಚುನಾವಣೆ ಬರೋದು ಮುಂದೆ ಆಗೋ ಚಾನ್ಸು ಕಮ್ಮಿ ಐತಿ. ಏನೋ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವ್ರ ಮಾರ್ಗದರ್ಶನದಾಗ ನಾವು ಮಾಡಾರ. ನಾವು ಏನೋ ಮಾಡಿರು, ಚುನಾವಣೆ ಮಾಡಿರು.